ಎಲ್ಲ ಕಿಸಾನ್ ಮಿತ್ರರಿಗೆ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮ ಎಲ್ಲ ಯಶಸ್ವಿಗೊಳಿಸಿದ್ದಕ್ಕೆ ನಮ್ಮ ಟಿ ವಿ ಚಾನಲ್ದವರಿಗೂ ಹಾಗೂ ರೈತ ಮಿತ್ರರಿಗೂ, ಫೈನಾನ್ಸರ್ಗಳಿಗೂ, ನಮ್ಮ ಸೋನಾಲಿಕಾ ಟೀಮ್ನವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ನಾವು ಕೊಟ್ಟಂಥ ಸ್ಕೀಮ್ಗಳನ್ನು ಎಲ್ಲ ರೈತರು ಉಪಯೋಗಿಸಿ, ಅದು ನಾವು ಐ ಟ್ರ್ಯಾಕ್ಟರ್ ಆಗ್ಬೋದು, ಐ ಟ್ರ್ಯಾಕ್ಟರ್ ಆಗಿರ್ಬೋದು, 8 ಟ್ರ್ಯಾಕ್ಟರ್ ಆಗಿರ್ಬೋದು, ನಾನೆಲ್ಲ ಸೇರಿ 8 ಟ್ರ್ಯಾಕ್ಟರ್ ಎಲ್ಲರೂ ಯೂಸ್ ತೋರಿ ಅಂತೇಳಿ ನಾನು ಆಶಿಸ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಮತ್ತು ಮೀಡಿಯಾದಿಂದ ಏನು ತಾವು ಬಂದಿರಿ ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಪ್ರೋಗ್ರಾಮದ ಉದ್ದೇಶ ಆಲ್ರೆಡಿ ನನ್ನ ಕೊಲಿಗೆ ಹೇಳಿದ ಪ್ರಕಾರ, ಈ ನಾವು ಏನು ಮಟ್ಟಕ್ಕೆ ಬೆಳೆದಿದ್ದೀವಿ ಇವತ್ತಿನ ಡೇಟಿಗೆ ಅದಕ್ಕೆ ಕಾರಣೀಭೂತರು ಯಾರಿದ್ದಾರಲ್ಲ ಅವ್ರನ್ನ ಎಲ್ಲರನ್ನೂ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸೇರಿಸಿ ಅವರಿಗೆ ಥ್ಯಾಂಕ್ಸ್ ಹೇಳುವ ಒಂದು ಪ್ರೋಗ್ರಾಮ್ ಇದು. ಸೊ ಅದೇ ರೀತಿ ಈಗ ಮುಂದೆ ಬರ್ತಕ್ಕಂಥ ಹಬ್ಬಗಳ ದಿನಗಳೀಗ, ಯಾಕಂದ್ರೆ ಈ ಮಂತೊಳಗೆ ನೀವು ನೋಡಿದ್ರಪ್ಪ ಅಂದ್ರೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಐತೆ, ಮುಂದೆ ಹಾಗೇನೆ ಗಣೇಶ ಚತುರ್ಥಿ, ದಸರಾ, ದೀಪಾವಳಿ ಕಂಟಿನ್ಯೂಸ್ ಸೀಸನ್ ಇರೋದ್ರಿಂದ ಎಲ್ಲರಿಗೂ ಭೇಟಿ ಆಗುವ ಒಂದು ಪ್ರಯತ್ನ ಮಾಡಿದ್ದೀವಿ ಇಲ್ಲಿ. ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಜೊತೆಗೆ ನಿಂತಿದ್ದಾರೆ. ಇವರು ನಮ್ಮದು ಡೀಲರ್, ಇಲ್ಲಿ ಧಾರವಾಡ ಡಿಸ್ಟ್ರಿಕ್ಟ್ ಡೀಲರ್ ಇವರು, ಜೋಡ ಬಸವೇಶ್ವರ ಮೋಟರ್ಸಿಂದ ಮಿಸ್ಟರ್ ಹೆಗಡೆ ಅಂಥೇಳಿ. ಇವರು ಕೂಡ ಭಾಳಷ್ಟು ಒಂದು ಮೇಲ್ಮಟ್ಟಕ್ಕೆ ಈ ಭಾಗದಲ್ಲಿ ಬೆಳೆದಿದ್ದಾರೆ. ಯಾಕಂದರೆ ಕಂಪ್ನಿ ಹ್ಯಾಂಗೆ ನಾವು 30 ವರ್ಷದಲ್ಲಿ ಆಲ್ ಇಂಡಿಯಾದೊಳಗೆ ನಾವು ನಂಬರ್ 3 ಇದ್ದೀವಿ. ಅದೇ ರೀತಿ ಈ ಡಿಸ್ಟಿಕ್ಕಿಗೆ ಬಂದ್ರೆ ಈ ಡೀಲರ್ಶಿಪ್ ಪ್ರಯತ್ನ ನೋಡಿದ್ರೆ ಬರೀ 10 ವರ್ಷದೊಳಗೇ 26% ಮಾರ್ಕೆಟ್ ಮಾಡೋದ್ರ ಜೊತೆಗೆ ಇವತ್ತಿನ ಡೇಟಿಗೆ ಈ ಡಿಸ್ಟಿಕ್ಕಿಗೆ ನಂಬರ್ 1 ಡೀಲರ್ ಇದ್ದಾರೆ. ಸೊ ಅವ್ರಿಗೂ ಕೂಡ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳುವಂಥ ಪ್ರಯತ್ನ ಐತಿ ಮೀಟಿಂಗ್ ಮುಖಾಂತರ. ಸೊ ಇದಕ್ಕೆ ಎಲ್ಲರೂ ಬಂದು ಎಲ್ಲರೂ ಕಾರಣೀಭೂತರಾಗಿದ್ದಾರೆ. ಸೊ ಅದಕ್ಕೆ ಆ ಪ್ರಯತ್ನ ಒಂದು ಟ್ರ್ಯಾಕ್ಟರ್ನೂ ಲಾಂಚ್ ಮಾಡಬೇಕಿತ್ತು, 745 ಗೋಲ್ಡ್ ಸಿರೀಸನ್ನು. ಸೊ ನಮ್ಮ ಕೊಲಿಗೆ ಹೇಳಿದ ಪ್ರಕಾರ ಅದರದ್ದೇ ಆದಂಥ ಒಂದು ವಿಶೇಷತೆ ಇದೆ. ಅದರೊಳಗೆ ಅವರು ಹೇಳಿದ ಪ್ರಕಾರ CC ಆಗಿರಲಿ, 3500+ CC ಇರೋದ್ರಾಗಿರಲಿ, 220 ನ್ಯೂಟನ್ ಟಾರ್ಕ್ ಆಗಿರಲಿ, ಸ್ಪೆಸಿಫಿಕ್ ಫ್ಯೂಯಲ್ ಕನ್ಸಂಪ್ಷನ್ನು ಭಾಳ ಸೂಪರ್ ಐತೆ ನಮ್ಮ ಕಂಪ್ನಿದು. ಅದ್ರ ಜೊತೆಗೆ ಲಿಫ್ಟಿಂಗ್ ಕೆಪಾಸಿಟಿ 2000+ ಲಿಫ್ಟಿಂಗ್ ಕೆಪಾಸಿಟಿ ಐತೆ. ಸೊ ರೈತರಿಗೆ ಯಾವ ಥರ ಟ್ರ್ಯಾಕ್ಟರ್ ಬೇಕಲ್ಲ ಒಂದು ಕೊಡೋ ಪ್ರಯತ್ನವನ್ನು ಈ ಪ್ರೋಗ್ರಾಮ್ ಮೂಲಕ ಮಾಡಿದ್ದೀವಿ ನಾವೆಲ್ಲ. ಸೊ ಮತ್ತೊಂದು ಸಾರಿ ನೀವೆಲ್ಲ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಇವತ್ತಿನ ವಿಶೇಷ ಕಾರ್ಯಕ್ರಮ ಏನಪ್ಪ ಅಂದ್ರೆ SKM ಅಂತೇಳಿ ಸೋನಾಲಿಕಾ ಕಿಸಾನ್ ಮಿತ್ರರು ನಮ್ಮ ಜೊತೆಗೆ ಏನು ಸಪೋರ್ಟ್ ಮಾಡ್ತಾರಲ್ಲ ಅಂಥ ರೈತರಿಗೋಸ್ಕರ ಈ ದಸರಾ ದೀಪಾವಳಿಗೆ ಒಂದು ಪ್ರಯುಕ್ತ ಒಂದು ವಿಶೇಷ ಒಂದು ಸ್ಕೀಮ್ ಕೊಟ್ಟೇವಿ. ಅದರ ಜೊತೆಗೆ ಸೋನಾಲಿಕಾ ಕಂಪ್ನಿ 30 ವರ್ಷ ಕಂಪ್ಲೀಟ್ ಆಗಿದ್ದಕ್ಕೆ ನಮ್ಮದೊಂದು ಹೊಸ ಮಾಡೆಲ್ 745 ಗೋಲ್ಡ್ ಲಾಂಚ್ ಮಾಡ್ತಾ ಇದ್ದೀವಿ. ಅದ್ರೇನಪ್ಪ ಅಂದ್ರೆ ಏನು ರೈತರ ಅನಿಸಿಕೆ ಹೇಳಲ್ಲ, ಆ ಅನಿಸಿಕೆಗೆ ಅಭಿಪ್ರಾಯ ಅವ್ರಿಗೇನು ಬೇಕಂತಿಲ್ಲ ಆ ಟ್ರ್ಯಾಕ್ಟರ್ನ ಇದ್ರೊಳಗೆ ಕೊಡ್ತಾ ಇದ್ದಾರೆ ಸ್ಪೆಷಲಾಗಿ. ಓಕೆ, ಇದ್ರೊಳಗೆ ಸ್ಪೆಷಲ್ ಏನಪ್ಪ ಅಂದ್ರೆ ನಿಮ್ಗೆ 50 HP ಗಾಡಿ ಐತಿದ್ದು 745 ಗೋಲ್ಡ್. ಬಟ್ ನಿಮ್ಮ ತಾಕತ್ತು 55 HP ಒಂದು ಕೆಲಸ ಮಾಡುತ್ತೆ. ಯಾಕಪ್ಪ ಅಂದ್ರೆ ಇದ್ರಾಗ 3552 CC ಇದೆ, ಪ್ಲಸ್ 220 ಟಾರ್ಕ್ ಐತೆ. ಆಮೇಲೆ ರೈತರಿಗೆ ಒಂದು ಆಸೆ ಇರುತ್ತೆ, ನನ್ನ ಕಾರು ಏನಪ್ಪ ನನ್ನ ಟ್ರ್ಯಾಕ್ಟರ್ ಏನತ್ತಲ್ಲ ಒಂದು ಟೈಪ್ ಏರೋಪ್ಲೇನ್ ಟೈಪ್ ಯೂಸ್ ಮಾಡ್ಬೇಕಂತೇಳಿ ಅದನ್ನು ಒಂದು ಏನಂತಾರೆ ಏರೋಪ್ಲೇನ್ ಜೆಟ್ ಇರುವಂಥ ವ್ಯವಸ್ಥೆ ಐತೆ. ಅದ್ರ ಜೊತೆಗೆ ಈ ಗಾಡಿಗೆ ನಾವು 6 ವರ್ಷ ವಾರಂಟಿ ಕೊಡಾಕತ್ತೇವೆ. ಯಾಕಂದರೆ ಸರ್ವಿಸ್ ಅಮೌಂಟ್ ಬೇರೆ ಗಾಡಿಯಲ್ಲಿ 5 ವರ್ಷ ಬರ್ತಾವೆ. ಆಮೇಲೆ ಸರ್ವಿಸ್ ಖರ್ಚು ಕಡಿಮೆ ಆಗಲಿ ಅಂತ ಏನು ಮಾಡಾಕತ್ತೇವೆ ಅಂದ್ರೆ ಪ್ರತಿ ಸರ್ವಿಸು 400 ಅವರ್ಗೆ ಒಂದು ಮಾಡ್ತಾಯಿದ್ದೀವಿ. ಅದನ್ನು ಅಂದರೆ 1 ವರ್ಷದಲ್ಲಿ ಭಾಳ ಅಂದರೆ 2 ಸರ್ವಿಸ್ ಮಾತ್ರ ಮಾಡ್ತಾರೆ. ಅದರಿಂದವರೆಗೆ ರೈತರಿಗೆ ಉಳಿತಾಯ ಆಗುತ್ತೆ. ಮತ್ತೊಂದು ಏನಪ್ಪ ಅಂದ್ರೆ ರೈತರು ಏನು ಆಸೆ ಪಡ್ತಾರೆ ಅಂದ್ರೆ ಕಡಿಮೆ ಟೈಮ್ನಾಗ ಹೆಚ್ಚು ಕೆಲಸ ಆಗಬೇಕು. ಹೀಗಾಗಿ ಬೇರೆ ಗಾಡಿಗಳೆಲ್ಲ ಸೆಕೆಂಡ್ ಗೇರ್ ಕೆಲಸ ಮಾಡಿದ್ರೆ ಥರ್ಡ್ ಗೇರ್ ಕೆಲಸ ಮಾಡ್ತಾ. ಯಾಕಪ್ಪ ಅಂದ್ರೆ ಇದ್ರಾಗ ಸ್ಪ್ಲಿಟರ್ ಗೇರ್ ಅಂತ ಒಂದು ಸಪ್ರೇಟ್ ಒಂದು ಗೇರ್ ವ್ಯವಸ್ಥೆ ಕೊಟ್ಟಿದ್ದೇವೆ. ಹೀಗಾಗಿ ಅದು ರೈತರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಆಮೇಲೆ ಅವ್ರಿಗೆ ಉಳಿತಾಯ ಮಾಡುತ್ತೆ. ಅದ್ರ ಜೊತೆಗೆ ಟೈಮು ಕವರ್ ಆಗುತ್ತೆ, ಡೀಸೆಲ್ ಕನ್ಸ್ಯೂಮೇಷನು ಉಳಿತಾಯ ಆಗುವಂಥದ್ದೈತೆ. ಅದ್ರ ಜೊತೆಗೆ ಈ ಗಾಡಿಯೊಳಗೆ ಏನಪ್ಪ ಅಂದ್ರೆ ಇವತ್ತಿನ ಹೊಸ ಜನ್ರೇಷನ್ಗೆ ಬೇಕಾದಂಥ LED ಲೈಟ್ಸ್ ಇರೋದಲ್ಲ, ಆ ಲೈಟ್ಸ್ ಇರುವಂಥ ಅದೈತೆ. ಜೊತೆಗೆ ನೀವು ಅದ್ರದ್ದೇನು ಪೇಂಟ್ ಐತಲ್ಲ, ಈ ಕಾರ್ ಒಳಗೇನು ಬರ್ತಾವಲ್ಲ ಆ ಟೈಪ್ ನಿಮ್ಗೆ ಮೆಟಾಲಿಕ್ ಪೇಂಟ್ ಬರ್ತೈತೆ. ಹೀಗಾಗಿ ರೈತರು ಏನು ಇಷ್ಟಪಡ್ತಿರಲ್ಲ ಅದನ್ನೆಲ್ಲ ನಾವು ಇವತ್ತು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ನಮ್ಮ ಕಂಪನಿಯ AVP ಆದಂಥ ಶ್ರೀಕಾಂತ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರ ಸಮ್ಮುಖದಲ್ಲಿ ಒಂದು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ ಸರ್. ನನ್ನ ರೈತ ಮಿತ್ರರಿಗೆಲ್ಲ ನಾನು ವಂದನೆ ಮಾಡುತ್ತಾ, ನನ್ನ ಹೆಸರು ರಾಯಪ್ಪ ಪಕ್ಕಿರಪ್ಪ ವಾಲಿಕಾರು, ಸಾಕಿನ ತರ್ಸಿನಕೊಪ್ಪ, ಧಾರವಾಡ ಜಿಲ್ಲಾ, ಧಾರವಾಡ ತಾಲೂಕು. ನಾನು ಒಂದು ಸೋನಾಲಿಕಾ ಗೋಲ್ಡ್ ಸಿರೀಸ್ ಗಾಡಿ ತೊಗೊಂಡಿದ್ದೀನಿ. ನಾವು ಹಂಗೆ ಜಸ್ಟ್ ನೋಡೋಕೆ ಬಂದಿದ್ದೀವಿ ಅವ್ರ ಕಡೆಯಿಂದ, ಹಳೆ ಗಾಡಿ ಯಾವುದನ್ನ ನೋಡ್ಬೇಕಂತ. ಅವರು ಹೆಗಡೆ ಸರ್ ಅದಲ್ಲ, ಭಾಳ ಒಳ್ಳೆಯ ಮನುಷ್ಯರು. ನೋಡು, ಇದು ಗಾಡಿ ಭಾಳ ಹೊಸ್ತಾ ಬಂತ 30 ವರ್ಷ ಮೇಲೆ ಬೇರೆ ಲಾಂಚ್ ಆಗೈತೆ. ಅದು 30 ವರ್ಷ ಹಿಂದಿನ ಎಲ್ಲ ಒಂಥರ ಬೇರೆ ಅದಾವೆ. ಅದಾದ್ಮ್ಯಾಗ ಇದು ಹೊಸ ಗಾಡಿ ಬಿಟ್ಟಾದ್ಮ್ಯಾಗ ನಮ್ಮ ದೋಸ್ತರದೆಲ್ಲ ಹೇಳಿದ್ಮ್ಯಾಗ ನಾವು ನೋಡ್ಬೇಕನ್ಸ ಆ ಥರ ಹೇಳಿದ್ರು ಅವ್ರು. ಹಿಂಗೆ ಎಲ್ಲ ಸ್ಟ್ರಕ್ಚರ್ ಬೇರೆ ಅದಾವಂತ ಅವ್ರು ಏನು ಹೇಳಾರ ಅದ ಲೆಕ್ಕದಾಗ ಐತಿ. ಎಲ್ಲರ್ಲಿಂಗೂ ಉಳ್ತಾಳಾಕ ಹೋಗುತ್ತೆ. ಯಾಕಂದ್ರೆ ದೊಡ್ಡ ನೋಡೋಕೆ ಸಣ್ಣ ಸೈಜ್ ಐತಿ. ದೊಡ್ಡ ಗಾಡಿ ಕೆಲಸ ಮಾಡಿ ಆ ಕೆಲಸ ಇದ್ರೊಳಗೆ ಮಾಡಿ ಕೊಡ್ತೈತಿ. ಮೈಲೇಜ್ ಉಳಿಸ್ತೈತಿ, ಟೈರಿನ ಖರ್ಚು ಉಳಿಸ್ತೈತಿ, ಟೈಮಿಂಗ್ ಉಳಿಸ್ತೈತಿ, ಎಲ್ಲ ಉಳಿಸ್ತೈತಿ. ಆದರೆ ಜೋಡ ಬಸವೇಶ್ವರ ಏನು ಸೋನಾಲಿಕಾ ಏನು ಶೋರೂಮ್ನಾಗ ಅದರಲ್ಲ, ಈ ಸದ್ಯ ಮಟ್ಟಿಗೆ ಚಲೋ ಇದೆ. ಅವ್ರು ಏನು ಹೇಳ್ದಾರ ಆ ಪ್ರಕಾರನ ಐತೆ. ಅದ್ರ ಬಗ್ಗೆ ಏನಿಲ್ಲ, ಎರಡನೇ ಮಾತಿಲ್ಲ. ಯಾಕಂದ್ರೆ ಭಾಳ ಅನುಕೂಲ, ರೈತರಿಗೆ ಭಾಳ ಅನುಕೂಲ ಐತೆ. ರೈತರಿಗೆ ಮೇನ್ ಉಳಿತಾಯ ಭಾಳ ಎಲ್ಲದಾಗ. ಪ್ರತಿಯೊಂದಕ್ಕೂ ಈಗ ಒಂದು ಎಕ್ಸ್ಟ್ರಾ ಗೇರ್ ಎಕ್ಸ್ಟ್ರಾ ಕೊಟ್ಟಾನ ಅದಕ್ಕೆ. ಈಗ ನಾವು ಹೈಗೇರಾಗಿ ಕೊಡಿದ್ರೆ ಅದು ಇನ್ನು 5 ತಾಸು 6 ತಾಸು ತೊಗೊಂಡ್ರೆ 3 ತಾಸು 4 ತಾಸಿನಾಗ ಕೆಲಸ ಮಾಡಿಕೊಡುತ್ತೆ. ಸ್ವಲ್ಪ ರೊಟೇಷನ್ ಜಾಸ್ತಿ ಆಗ್ತೈತೆ, ಎವರೇಜ್ ಐತೆ. ಅದ್ರಾಗ ಇದು ಗಾಡಿ ಹಂಗೆ ಮೋಸಮ್ ಕಳೆಯಂಗಿಲ್ಲ, ಏನು ಕೇಳಲ್ಲ. ನಮಸ್ಕಾರ,
ನಾನು ರುದ್ರಪ್ಪ ಅರಿವಾಳ ಅಂತೇಳಿ ಕುರುಬಗಟ್ಟಿಯವರು. ಇವತ್ತು ಈ ಸೋನಾಲಿಕಾ ಕಂಪ್ನಿದು 30ನೇ ವರ್ಷದ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಆದರೆ ನಮ್ಮ ಸೋನಾಲಿಕಾ ಕಂಪ್ನಿ ಟ್ಯಾಕ್ಟರನ್ನು ರೈತರು ಇದುವರೆಗೆ ಬಳಸ್ಯಾರ. ಅದರಿಂದನೇ ಪ್ರತಿಫಲ ಅಂತೂ ಸುಖ ಅಂತೂ ಆಗೈತಿ. ಯಾಕಂತಂದ್ರೆ ನಾವು ನೋಡ್ತೇವಲ್ಲ, ಪ್ರತಿ ಹಳ್ಳಿ ಒಳಗೂ ಈಗ ಸದ್ಯ ಸೋನಾಲಿಕಾ ಟ್ಯಾಕ್ಟರ್ನ ಎದ್ಕೊಂತಾವೆ. ಈಗಾಗಲೇ ನಮ್ಮ ಹುಬ್ಳಿ ಧಾರವಾಡ ಏನು ನಮ್ಮ ಧಾರವಾಡ ಜಿಲ್ಲೆ ಏನೈತಲ್ಲ, ಈ ಜಿಲ್ಲೆ ಒಳಗೆ ಕನಿಷ್ಠ 2,500ಕ್ಕಿಂತ ಹೆಚ್ಚು ಸೋನಾಲಿಕಾ ಟ್ಯಾಕ್ಟರ್ಗಳ ಅದಾವ. ಅದಕ್ಕೆ ಎಲ್ಲ ರೈತರು ಏನಪ್ಪ ಅಂತಂದ್ರೆ ಇನ್ನು ಕೃಷಿ ಒಳಗೆ ಅತಿ ಹೆಚ್ಚಿನ ಪ್ರಯತ್ನ ಮಾಡಿ ಕೃಷಿ ಒಳಗೆ ತಾವು ಉನ್ನತಿ ಹೊಂದಿದ್ರೆ ಈ ಟ್ಯಾಕ್ಟರ್ಗಳದ್ದು ಸದುಪಯೋಗ ತೊಗೋಬೋದು. ಯಾಕಂತಂದ್ರೆ ಈ ರೈತಗನ ಈ ಟ್ಯಾಕ್ಟರ್ನ ಸಂಗಾತಿ. ರೈತ ಈ ದೇಶದ ಆಹಾರ ಸಂಪತ್ತನ್ನು ಉತ್ಪಾದನೆ ಮಾಡೋದಕ್ಕೆ ಪ್ರಯತ್ನ ಮಾಡೋಕ್ಕೆ ಈ ಟ್ಯಾಕ್ಟರ್ ಬೇಕಾಕತಿ. ಆದ್ದರಿಂದ ಈ ಟ್ಯಾಕ್ಟ್ರನ್ನು ತಾವು ತೊಗೊಂಡ್ರು ಅದರ ಸದುಪಯೋಗವನ್ನು ತೊಗೊತೀರಿ ಅಂತ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ. ಟ್ಯಾಕ್ಟರ್ ಒಂದು ನಮ್ಮ ಸೋನಾಲಿಕಾ ಟ್ಯಾಕ್ಟರ್ ಮಾಲೀಕರು ನಮಗೆ ಸಾಕಷ್ಟು ಸಹಾಯ ಸಹಕಾರವನ್ನು ಮಾಡಿ ಟ್ಯಾಕ್ಟರ್ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಿಮಗೆ ಟ್ಯಾಕ್ಟರ್ ತೊಗೊಳಕ್ಕೆ ಮನಸ್ಸಿದ್ರೆ ಮಾತ್ರ ತೊಗೊರಿ, ಇಲ್ಲ ಅಂತಂದ್ರೆ ತೊಗೊಳಿಕ್ಕೆ ಹೋಗ್ಬೇಡ್ರಿ ಅಂತ ಕೂಡ ಮೊದಲು ರೈತರಿಗೆ ಕೂಡ ಒಂದು ಮನವರಿಕೆ ಮಾಡ್ತಾರೆ. ಯಾಕಂದ್ರೆ ನೀವು ತೊಗೊಂಡು ಸಾಲ ಮಾಡಿಕೊಂಡು ರೈತರು ತೊಗೊಂಡು ಕಾಸೋದನ್ನು ನೀವೇ ಸಾಲದಲ್ಲಿ ಸಿಕ್ಕೋಬೇಡ್ರಿ, ನಿಮ್ಮ ಅಂತೇಳಿ ಹಣ ಇದ್ರೆ ಮಾತ್ರ ತೊಗೊರಿ, ದುಡಿಸ್ತಾನೋ ತಾಕತ್ತಿದ್ರೆ ಮಾತ್ರ ತೊಗೊರಿ ಅಂತ ಹೇಳಿ ಸೋನಾಲಿಕಾ ಟ್ಯಾಕ್ಟರ್ನ ನಮಗೆ ಕೊಡ್ತಾ ಇದ್ದಾರೆ. ಮತ್ತು ನಾವು ಕೂಡ ಮೊದಲು HMT ಟ್ಯಾಕ್ಟರ್ಗಳು ಕೂಡ ಯೂಸ್ ಮಾಡ್ತಾ ಇದ್ವಿ. ಆ ಟ್ಯಾಕ್ಟರ್ಗಳನ್ನ ತೆಗೆದು ನಾವು ಸೋನಾಲಿಕಾ ಟ್ಯಾಕ್ಟರ್ನ ಪ್ರತಿ ಊರೂರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅವರು ಟ್ಯಾಕ್ಟರ್ನ ಮಾರ್ತಾರೆ. ಪ್ರತಿ ರೈತರು ಕೂಡ ಬಂದು ಸೋನಾಲಿಕಾ ಟ್ಯಾಕ್ಟರ್ನ ತೆಗೆದುಕೊತಾರೆ. ನಾವು ಕೂಡ ಈ ದೀಪಾವಳಿಗೆ 4 ಟ್ಯಾಕ್ಟರ್ನ ಖರೀದಿ ಮಾಡಿದ್ವಿ. ಒಳ್ಳೆ ರೀತಿಯಿಂದ ಟ್ಯಾಕ್ಟರ್ ಕೂಡ ನಮಗೆ ಸ್ಪಂದನೆ ಕೊಡ್ತಾ ಇದೆ ಮತ್ತು ತಾಕತ್ತು ಕೂಡ ಇದೆ ಟ್ಯಾಕ್ಟರ್. ಆ ಟ್ಯಾಕ್ಟರ್ನ ನಾವು ಯೂಸ್ ಮಾಡಿಕೊಂಡು ಇವತ್ತು ನಮ್ಮ ಟ್ಯಾಂಕರ್ಗಳು ಕೂಡ ನಾವು ಜೋಡಣೆ ಮಾಡ್ತಾಯಿದ್ದೀವಿ. ರೆಂಟಿಗಳಾಗಲಿ, ನೇಗಿಲುಗಳಾಗಲಿ ಮತ್ತು ಇನ್ನಿತರ ಎಲ್ಲ ವಸ್ತುಗಳಿಗೆ ನಾವು ಸಹಕಾರವನ್ನು ಕೊಡ್ತಾ ಇದ್ದಾವೆ. ನಮ್ಮ ರೈತರು ಕೂಡ ಅದೇ ರೀತಿ ದುಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ನನ್ನ ಹೆಸರು ಮಂಜುನಾಥ್ ತಿರ್ಲಾಪುರ.